ಕರ್ನಾಟಕದಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿದ ಮೂರು ಮುಖ್ಯ ಹೊಯ್ಸಳ ದೇವಾಲಯಗಳು ಯಾವುದೆಂದರೆ ಚೆನ್ನಕೇಶವ ದೇವಾಲಯ ಬೇಲೂರು, ಹೊಯ್ಸಳೇಶ್ವರ ದೇವಾಲಯ ಹಳೆಬೀಡು ಹಾಗೂ ಕೇಶವ ದೇವಾಲಯ ಸೋಮನಾಥಪುರ. ಈ ಸೋಮನಾಥಪುರ ಇರೋದು ಮೈಸೂರಿನಿಂದ ಕೇವಲ 38 ಕಿಲೋಮೀಟರ್ ದೂರದಲ್ಲಿ. ಮೈಸೂರಿನಿಂದ ಮಳವಳ್ಳಿಗೆ ಹೋಗೋ ಮಾರ್ಗದಲ್ಲಿ ಬನ್ನೂರಿನಿಂದ ಕೇವಲ 8 ಕಿಲೋಮೀಟರ್ ಬಲಕ್ಕೆ ತಿರುಗಿದರೆ ಈ ದೇವಾಲಯ ಸಿಗುತ್ತದೆ. ಮೈಸೂರಿನಿಂದ ಸುಮಾರು 1 ಗಂಟೆಯ ಪ್ರಯಾಣಾವಧಿ. ಇನ್ನು ದೇವಾಲಯದ ಚರಿತ್ರೆ ಬಗ್ಗೆ ನೋಡೋದಾದರೆ 12ನೇ ಶತಮಾನದಲ್ಲಿ ಹೊಯ್ಸಳ ರಾಜನಾದ 3ನೇ ನರಸಿಂಹನ ದಂಡನಾಯಕನಾದ ಸೋಮನಾಥನಿಂದ ನಿರ್ಮಿಸಲ್ಪಟ್ಟಿದೆ. ಇದು ಹೊಯ್ಸಳ ಶೈಲಿಯಲ್ಲಿದ್ದು ನಕ್ಷತ್ರಾಕಾರದ ಪೀಠದ ಮೇಲೆ 3 ಗೋಪುರಗಳಿಂದ ಕೂಡಿದ ತ್ರಿಕೂಟ ಶೈಲಿಯಲ್ಲಿದೆ. ಇದರ ಕರಾಳ ಇತಿಹಾಸ ನೋಡೋದಾದರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದ ಮಲ್ಲಿಕಾಫೂರ್ 1311ರಲ್ಲಿ ಹಾಗೂ ಮೊಹಮ್ಮದ್ ಬಿನ್ ತುಗ್ಲಕ್ 1326ರಲ್ಲಿ ಈ ದೇವಾಲಯದ ಮೇಲೆ ದಾಳಿ ಮಾಡಿ ಮೂರ್ತಿಗಳನ್ನು ಭಗ್ನಗೊಳಿಸ್ತಾರೆ. ಈ ದೇವಾಲಯದ ಪೂರ್ವದಲ್ಲಿ ಮಹಾದ್ವಾರ ಇದ್ದು 3 ಗರ್ಭಗೃಹಗಳಿವೆ. ಗರ್ಭಗೃಹದಲ್ಲಿ ವೇಣುಗೋಪಾಲ ಸ್ವಾಮಿ, ಕೇಶವ ಹಾಗೂ ಜನಾರ್ದನ ಸ್ವಾಮಿಯ ಅದ್ಭುತ ಕೆತ್ತನೆಯ ವಿಗ್ರಹಗಳಿವೆ. ಹೊರಗೋಡೆಯಲ್ಲಿ ಕಣ್ಮನ ಸೆಳೆಯುವ ಕಲಾಕೃತಿಯಲ್ಲಿ ಪುರಾಣ ಕಥೆಗಳ ಕೆತ್ತನೆಗಳಿವೆ. ಒಳಾಂಗಣದಲ್ಲಿ ಕೆತ್ತನೆಯ ಕಂಬಗಳು ಹಾಗೂ 16 ವಿವಿಧ ವಿನ್ಯಾಸದ ಮೇಲ್ಛಾವಣಿ ಕೆತ್ತನೆಗಳಿವೆ. ಮಲ್ಲಿತಮ್ಮ, ಮಸಣತಮ್ಮ, ಚಾಮೇಯ ಹಾಗೂ ಬಾಮೇಯ ಇನ್ನೂ ಅನೇಕ ಶಿಲ್ಪಕಾರರು ಇಲ್ಲಿ ತಮ್ಮ ಕೊಡುಗೆ ನೀಡಿದ್ದಾರೆ.